ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಇವತ್ತಿನ ಬ್ಲಾಗ್ ಚಾಲೂ ಮಾಡ್ತೀನಿ. ಇವತ್ತು ಅದ್ವಿತಿಗೆ ಮತ್ತು ಅದ್ವಿತಿಯವ್ರ ಅಪ್ಪಾಗ ಇಬ್ಬರು ಶಾಪಿಂಗ್ ಮಾಡೋದೈತಿ. ಸೊ ಜುಡಿಯೋಗೆ ಹೊಂಟೀವಿ. ಸೊ ಜುಡಿಯೋದಾಗಿನ ಕಲೆಕ್ಷನ್ಸ್ ಹೆಂಗೆ ಅದಾವು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ವಿಡಿಯೋ ಕಡೆ ತನಕ ನೋಡ್ಕೊತೀರಿ. ಮತ್ತು ಇದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಲೈಕ್ ಆಗೇ ಆಗ್ತೈತಿ, ಅದ್ರ ಗ್ಯಾರಂಟಿನ ಕೊಡ್ತೀನಿ. ಸೊ ವಿಡಿಯೋ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಸೊ ವಿಡಿಯೋ ನೋಡ್ಕೊತೀರಿ ಕಡೆ ತನಕ. ಏನು ಅದು ಎಲ್ಲೋಗೋದು? ಪಾರ್ಕ್. ನಮ್ಮ ಅದ್ವಿತಿಗೆ ಪಾರ್ಕ್ ಹೋಗೋದೈತಿ. ಬಟ್ ಆಗಿ ನಾವು ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ. ನೋಡ್ರಿ ಟೈಮ್ ಉಳಿತಂದ್ರೆ ಪಾರ್ಕಿಗೂ ಕರ್ಕೊಂಡು ಹೋಗ್ತೀವಿ. ಸೊ ನಡೀರಿ ಹೋಗೋನು. ಸೇಮ್ ಅಂಕಲ್ ಶೂ ಎಲ್ಲ ಅದ್ವಿತಿಲಿ ಅಲ್ಲಿ ಮುಂದದಾವು. ನೀಜು ಹಾಕೋತೀಯ? ಫಸ್ಟ್ ಅದ್ವಿತಿದೆ ಶಾಪಿಂಗ್ ಮಾಡೋಣ ಅಂತೇಳಿ ಅದ್ವಿತಿಗೆ ಶಾರ್ಟ್ಸ್ ನೋಡಾತೀವಿ. ಈಗೊಂದು ಶಾರ್ಟ್ಸ್, ಆಮೇಲೆ ಒಂದು ಟಿ ಶರ್ಟ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಶೂನು ತೊಗೋದಿತ್ತು, ಬಟ್ ಅಲ್ಲಿ ಸಣ್ಣ ಮಕ್ಕಳ ಶೂ ಯಾವ ನಮಗೆ ಕಾಣಿಸ್ಲಿಲ್ಲ. ಸೊ ಶೂ ಬೇರೆ ಕಡೆ ತೊಗೊಳಕ್ಕಾಗ್ತೈತಿ ಅಂಥೇಳಿ ಇಲ್ಲಿ ನಾವು ಜಸ್ಟ್ ಶಾರ್ಟ್ ಒಂದು ಆಮೇಲೆ ಟಿ ಶರ್ಟ್ ಒಂದು ನೋಡಾತೀವಿ. ಕಲೆಕ್ಷನ್ಸ್ ನೋಡ್ರಿ ನೀವು, ಸಖತ್ತದಾವು. ಸಣ್ಣ ಮಕ್ಕಳಿಗಂತೂ ಹೇಳಿ ಮಾಡ್ತಿದ್ದ ಜಾಗ. ಕ್ವಾಲಿಟಿ ಅಂತೂ ಬೆಸ್ಟ್ ಇರ್ತೈತಿ. ಬಾಯ್ ಬಾಯ್ ಮೇಡಮ್. ಗುಡ್ ಗರ್ಲ್ಸ್. ಮತ್ತು ಸೆಕೆಂಡ್ ಮೇಡಮ್, ಸೆಕೆಂಡ್. ನಿನ್ನ ಹೆಸರೇನು? ಬೇರೆ ಕಡೆ ಅದ್ವಿತಿಗೆ ಒಂದು ಶಾರ್ಟ್ಸ್ ಒಂದು ಟಿ ಶರ್ಟ್ ಫೈನಲ್ ಮಾಡಿದ್ವಿ. ಸೊ ಯಾವ್ದು ತೊಗೊಂಡಿವಿ ಅಂತ ವಿಡಿಯೋ ಕಡೆ ತನಕ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ಯಾವ್ದು ತೊಗೊಂಡಿವಿ ಅಂತ ಹೇಳಿ. ಆಮೇಲೆ ನೋಡ್ಬೋದು ನೀವು, ಇಲ್ಲಿ ಒಂದಕ್ಕಿಂತ ಒಂದವು ಡೈಲಿ ವೇರ್ ಆಗಲಿ, ಫ್ಯಾನ್ಸಿ ಆಗಲಿ, ಪ್ರತಿಯೊಂದನ್ನು ಸಣ್ಣ ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಜಾಗ. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ಅದ್ವಿತಿಗೆ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಸ್ವೆಟರ್ ಆಗಲಿ, ಆಮೇಲೆ ಒಂದು ಜೋಡಿ ಪ್ಯಾಂಟ್ ಶರ್ಟ್ ತೊಗೊಂಡಿದ್ದೆ. ಅದು ಇನ್ನೂ ತನಕ ಹಾಕೋತಾಳು, ಚಲೋ ಬಂದೈತಿ. ಹೆಣ್ಮಕ್ಳದ್ದು ಅಷ್ಟೇ ಅಲ್ಲ, ಗಂಡು ಮಕ್ಕಳದೂ ಚಲೋ ಸಿಗ್ತಾವೆ ಇಲ್ಲಿ. ಸೊ ತೊಗೋಬೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅದ್ವಿತಿಗಿಂತ ತೊಗೊಂಡಿದ್ನಲ್ಲ, ಅದನ್ನ ಬಾಯ್ಸ್ ಸೆಕ್ಷನ್ದಾಗ ತೊಗೊಂಡಿದ್ದೆ. ಬಿಕಾಸ್ ನಂಗೆ ಡಿಸೈನ್ ಲೈಕ್ ಆಗಿತ್ತು, ಆ ಕಾರಣಕ್ಕೆ. ಸಣ್ಣ ಮಕ್ಕಳ ಕಲೆಕ್ಷನ್ ನೋಡ್ಕೊಂಡು ಬಂದ್ರಲ್ಲ ಹೆಂಗಿತ್ತು ಅಂಥೇಳಿ ನೀವು ಲೈಕ್ ಆಯಿತು ಅಂತ ತಿಳ್ಕೊತೀನಿ. ನಡೀರಿ ನಮ್ಮ ಲೇಡೀಸ್ ಕಲೆಕ್ಷನ್ ನೋಡ್ಕೊಂಡು ಬರೋಣ. ನಮ್ಮ ಲೇಡೀಸ್ ಕಲೆಕ್ಷನ್ದಾಗಂತೂ ಒಂದಕ್ಕಿಂತ ಒಂದು ಡಿಸೈನ್ಸ್ ಅದಾವು. ಎಲ್ಲ ಬೇರೆ ಪ್ಯಾಟರ್ನ್ಸ್ ಒಳಗೆ ಅದಾವು. ಫುಲ್ ಫ್ಯಾನ್ಸಿ ಒಳಗೂ ಅದಾವು, ಅಥವಾ ಸಿಂಪಲ್ ವೇರ್ ಬೇಕಂದ್ರೆ ಸಿಂಪಲ್ ವೇರು ಅದಾವು. ನಮ್ಮ ಅದ್ವಿತಿ ನೋಡ್ರಿ ಯಾವ ಲೆವೆಲ್ದಾಗ ಓಡಾಡಕತ್ತಾಳ ಅಂದ್ರೆ, ಫುಲ್ ಸ್ಟುಡಿಯೋ ಶೋರೂಮ್ ಎಲ್ಲ ಓಡಾಡಕತ್ತಿದ್ಲು. ಆಕಿ ಹಿಂದಿನ ಓಡಾಡಿ ನನಗಂತೂ ಸಾಕಾಗಿ ಹೋಗಿತ್ತು. ಹುಡುಗರಿಗೆ ಮನೆ ಒಳಗೆ ಕರ್ಕೊಂಡು ಕುಂತ್ರೆ ಕೂಡಕ್ಕಿದಂಗೆ ಆಕೈತಿ. ಎಲ್ಲರೂ ಹೊರಗೆ ಕರ್ಕೊಂಡು ಹೋದ್ರೆ ಅವ್ರ ಪ್ರಪಂಚನ ಬೇರೆ ಅನ್ನಿಸ್ತೈತೆ ಅವರಿಗೆ. ಸೊ ಆಕಿ ಫುಲ್ ಎಂಜಾಯ್ ಮಾಡಕತ್ತಿದ್ಲು. ಆಕಿ ಎಂಜಾಯ್ ಮಾಡೋದು ನಮಗೆ ಫುಲ್ ಖುಷಿ ಆಗತ್ತಿತ್ತು. ನೀವು ವಿಡಿಯೋ ಕಡೆ ತನಕ ನೋಡ್ರಿ, ಆಕಿ ಈ ಲೆವೆಲ್ದಾಗ ಎಂಜಾಯ್ ಮಾಡ್ಯಾಳಲ್ಲ, ಫುಲ್ ಎಂಜಾಯ್ ಮಾಡ್ಯಾಳು. ಈ ಡ್ರೆಸ್ ನೋಡ್ಬೋದು ನೀವು, ಕೃಷ್ಣ ಜನ್ಮಾಷ್ಟಮಿಗೆ ಹೇಳಿ ಮಾಡಿಸಿದಂಥ ಡ್ರೆಸ್ ಐತಿ. ಸೊ ಯಾರಾದರೂ ಕೃಷ್ಣ ಜನ್ಮಾಷ್ಟಮಿಗೆ ಡ್ರೆಸ್ಅಪ್ ಮಾಡ್ಕೋಬೇಕು ಅಂತಾರಲ್ಲ ಅವರಿಗೆ ಈ ಡ್ರೆಸ್ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ ನಾನು.
ಇದು ಡ್ರೆಸ್ ನೋಡ್ರಿ, ಇದು ಡ್ರೆಸ್ ಸಕ್ಕತ್ತೈತಿ 999ಗೆ. ಆಮೇಲೆ ಡ್ರೆಸ್ ಕ್ವಾಲಿಟಿ ನೋಡ್ರಿ, ಕ್ವಾಲಿಟಿ ಮಾತ್ರ ಎರಡು ಮಾತಾಡೋ ಹಂಗೆ ಇಲ್ಲ, ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಅದಾವಿಲ್ಲಿ. ಸೊ ಇದು 600ಗೆ ಚಲೋ ಅದಾವ್ರಿ ಡ್ರೆಸ್ಸಸ್. ಎಷ್ಟು ವೆರೈಟೀಸ್ ಅದಾವಲ್ಲ, ಎಷ್ಟು ಪ್ಯಾಟರ್ನ್ಸ್ ಅದಾವಲ್ಲ, ನೀವು ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೋಬೋದು. ಸಿಂಪಲ್ ಡ್ರೆಸ್ಸಿಂದ ಇಟ್ಕೊಂಡು ಫುಲ್ ಫ್ಯಾನ್ಸಿ ಡ್ರೆಸ್ ತನಕ ನೀವು ಯಾವ್ದು ಬೇಕಾದನ್ನು ಚೂಸ್ ಮಾಡ್ಕೋಬೋದು, ಆ ರೀತಿ ಡ್ರೆಸ್ಸಸ್ ಅದಾವು. ಆಮೇಲೆ ಡೈಲಿ ವಿಯರ್ಸಿಗೆ ಡ್ರೆಸ್ ಬೇಕಂದ್ರೆ ಅವು ಭೀ ಸಿಗ್ತಾವೆ 300ಗೆ 400ಗೆ, ಅಥವಾ ಸ್ವಲ್ಪ ಹೈ ರೇಂಜ್ಗೆ ಹೋದ್ರೆ 600 700ಗೂ ಸಿಗ್ತಾವೆ. ಸೊ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು ಡ್ರೆಸ್ಸಸ್ ಎಲ್ಲ. ಇಷ್ಟು ಡ್ರೆಸ್ ಕಲೆಕ್ಷನ್ಸ್ ಚಲೋ ಇದ್ವಲ್ಲ, ಏನಾದ್ರು ತೊಗೋಬೇಕಂತ ಭಾಳ ಫೀಲ್ ಆಗತ್ತಿತ್ತು. ಬಟ್ ನಾನು ತೊಗೋಲಿಲ್ಲ, ಯಾಕಂದ್ರೆ ಮೊನ್ನೆ ವರಮಹಾಲಕ್ಷ್ಮಿ ಪೂಜೆ ಟೈಮ್ದಾಗ ನಾವು ಜಯನಗರ್ 4th ಬ್ಲಾಕಿಗೆ ಹೋಗಿದ್ವಿ. ಆ ಟೈಮ್ದಾಗ ನಾನು 2 ಕುರ್ತೀಸ್ ಎಲ್ಲ ಅಂದರೆ ನನಗೆ ಏನೇನು ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬಂದೀನಿ ನಾನು. ಸೊ ಆ ಕಾರಣಕ್ಕಾಗಿ ಇಲ್ಲೇನು ತೊಗೊಳಕ್ಕೆ ಹೋಗಲಿಲ್ಲ. ಆವಾಗ ನಾನು ದೇವ್ರ ಮುಖ, ಆಮೇಲೆ ಉಡಿ ತುಂಬಾಕ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್ ಪ್ರತಿಯೊಂದೂ ನಾ ಲಾಸ್ಟ್ ವೀಡಿಯೋಸ್ದಾಗೆಲ್ಲ ಹಾಕೀನಿ. ಯಾರು ನನ್ನ ಲಾಸ್ಟ್ ವೀಡಿಯೋಸ್ ಅಥವಾ ವರಮಹಾಲಕ್ಷ್ಮಿ ವೀಡಿಯೋಸ್ ನೋಡಿಲ್ಲಲ್ಲ ಅವ್ರು ಹೋಗಿ ನೋಡ್ಕೊಂಡು ಬರ್ಬೋದು. ಇದು ನೋಡ್ರಿ 300 ಡ್ರೆಸ್ ಏನು ಸಕ್ಕತ್ತೈತಿ. ಕ್ವಾಲಿಟಿ ಅಂತ ಹೆಸರಿಡುವಂಗಿಲ್ಲ, ಕ್ವಾಲಿಟಿಗೆ ಹೆಸರಿಡೋದೇ ಇಲ್ಲ ನಾನು. ನೋಡ್ರಿ ಡ್ರೆಸ್ ಮಾತ್ರ ಸಕ್ಕತ್ತದಾವು. ಪ್ರತಿಯೊಂದೂ ಬೇರೆ 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 ಡಿಸೈನ್ದು ಮತ್ತು ಎಲ್ಲ ಸೈಜಸ್ ಅವೈಲೇಬಲ್ ಅದಾವು. ಇದು 400 ರೇಂಜ್ ಒಳಗೆ ನೋಡಿದ್ರೆ, ಇದಕ್ಕಿಂತನೂ ರೇಂಜ್ನೇ 400 ರೇಂಜ್ದು ಅದಕ್ಕಿಂತನೂ ಇನ್ನೂ ಚಲೋ ಅದಾವು. ಆಮೇಲೆ ನೆಕ್ಸ್ಟ್ 500 ರೇಂಜ್ ಸಿಗ್ತೈತಿ. 500 ರೇಂಜ್ ಇದ್ದನು ಇದಕ್ಕೆ ಅದು 400 ರೇಂಜ್ಗಿಂತನೂ ಅವು ಇನ್ನೂ ಚಲೋ ಅದಾವು. ಸೊ ಈ ರೀತಿ ರೇಟ್ ಹೆಚ್ಚಾದಂಗೆ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಎಲ್ಲನೂ ಅಪ್ಡೇಟ್ ಹಾಕ್ಕೊಂಡು ಹೋಗ್ತೈತಿ. ನಿಮಗೂ ಜುಡಿಯೋದಾರ ಕಲೆಕ್ಷನ್ಸ್ ಲೈಕ್ ಆಗತ್ತವು ಅಂತ ತಿಳ್ಕೊತೀನಿ. ಹೆಂಗೆ ಅನ್ಸತ್ತವು ಅಂತ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನನಗಂತೂ ಫುಲ್ ಲೈಕ್ ಆಗೈತಿ. ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ, ಟ್ರೈ ಮಾಡ್ತೀನಿ. ಒಂದಾದರೂ ಕುರ್ತಾ ತೊಗೋಬೇಕು ಅಂತ ಅಂದ್ಕೊಂಡೀನಿ. ಸೊ ನೋಡೋಣ ರೀ. ಜುಡಿಯೋದಾಗ ಸಾಕ್ಸು ಸಿಗ್ತಾವು, ಆಮೇಲೆ ಶೂಸು ಸಿಗ್ತಾವು, ಆಮೇಲೆ ಚಪ್ಪಲ, ಸ್ಯಾಂಡಲ್ಸ್ ಪ್ರತಿಯೊಂದೂ ಸಿಗ್ತಾವು. ಈಗ ಸಣ್ಣ ಮಕ್ಕಳ ಕಲೆಕ್ಷನ್ಸ್ ನೋಡ್ಕೊಂಡು ಬಂದ್ರಿ, ಲೇಡೀಸ್ ಕಲೆಕ್ಷನ್ಸ್ ನೋಡ್ಕೊಂಡು ಬಂದ್ರಿ. ಈಗ ಶೂಸ್, ಚಪ್ಪಲ, ಸ್ಲಿಪ್ಪರ್ಸ್ ಇವೆಲ್ಲ ಕಲೆಕ್ಷನ್ಸ್ ನೋಡ್ಕೊತ ಹೋಗ್ತೀರಿ. ನಮ್ಮ ಅದ್ವಿತಿಗೆ ಶೂಸ್ ತೊಗೋಬೇಕು ಅಂದ್ಕೊಂಡಿದ್ವಿ ಅಲ್ಲ, ಬಟ್ ಅದ್ವಿತಿ ಸೈಜ್ ಶೂಸ್ ಇಲ್ಲಿ ಇಲ್ಲ. ಸೊ ಅದಕ್ಕಾಗಿ ನಾವು ತೊಗೊಳಕ್ಕೆ ಹೋಗಿಲ್ಲ. ಸೊ ನೋಡೋಣ, ಮತ್ತು ಬೇರೆ ಎಲ್ಲಾದರೂ ಟ್ರೈ ಮಾಡ್ತೀವಿ. ಶೂಸ್ ಕ್ವಾಲಿಟಿನೂ ಚಲೋ ಇರ್ತಾವ್ರಿ. ನಮ್ಮ ಮನೆಯವರು ಶೂಸ್ ತೊಗೊಂಡಿದ್ರಿಲ್ಲ ಒಂದ್ಸಲ ಜುಡಿಯೋದಾಗ ಲಾಸ್ಟ್ ಟೈಮ್ ಹೋದಾಗ. ಏನಾಗ್ಬಿಟ್ಟು ಜೂ ನಿಂಗೆ ಬೇಕಲ್ಲ. ಆಮೇಲೆ ಇದು ನೆಕ್ಸ್ಟ್ ಮೇಕಪ್ ಪ್ರಾಡಕ್ಟ್ಸ. ಇವೆಲ್ಲ ಲಿಪ್ ಬಾಮ್ಸ್ ಒಳಗೆ ಒಂದಿಷ್ಟು ವೆರೈಟೀಸ್ ಇದಾವಲ್ಲ, ಬಬಲ್ ಗಮ್, ಚೆರಿ, ಕಾಫಿ. ನಾನು ಒಂದು ತೊಗೊಂಡಿನಿ, ಬಟ್ ಯಾವ ಫ್ಲೇವರ್ ತೊಗೊಂಡಿನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ. ನೇಲ್ ಪೇಂಟ್, ಲಿಪ್ಸ್ಟಿಕ್, ಆಮೇಲೆ ನೇಲ್ ಪೇಂಟ್ ರಿಮೂವರ್ ಪ್ರತಿಯೊಂದೂ ಇಟ್ಟಾರಿಲ್ಲಿ. ಸೊ ಎಲ್ಲನೂ A1 ಕ್ವಾಲಿಟಿ. ಅಲ್ಲಿ ಟ್ರೈನು ಮಾಡ್ಬೋದು. ಕೆಲವೊಂದು ಸ್ಯಾಂಪಲ್ಸ್ ಇಟ್ಟಿದ್ರಲ್ಲಿ. ನಮ್ಮ ಅದ್ವಿತಿ ಭಾಳ ಬೇಕಂತ ಹಠ ಮಾಡಕತ್ತಿದ್ಲು. ಸೊ ಆಕಿ ಕೈಗೂ ನಾ ಹಚ್ಚಿದೆ, ಆಮೇಲೆ ನನ್ನ ಕೈಗೂ ಹಚ್ಕೊಂಡೆ. ನನಗೂ ಲೈಕ್ ಆಯಿತು. ಕ್ವಾಲಿಟಿ ಚಲೋ ಐತ್ರಿ, ಜಲ್ದಿ ಹೋಗೋದಿಲ್ಲ. ಆಮೇಲೆ ಲಿಪ್ಸ್ಟಿಕ್ ನೋಡಿರಿ ನೀವು, ಪ್ರತಿ ಕಲರ್ಸೂ ಅದಾವೆ. ಕಲರ್ಸ್ ಮೀನ್ಸ್ ಪ್ರತಿ ಶೇಡ್ಸು ಅದಾವು ಕಲರ್ಸ್ ಒಳಗೆ. ಪರ್ಫ್ಯೂಮ್ಸ್ ಅದಾವು, ಶವರ್ ಜೆಲ್ ಆಗಲಿ, ಆಮೇಲೆ ಫೇಸ್ ಟವಲ್, ಫೇಸ್ ವೈಪ್ಸ್ ಪ್ರತಿಯೊಂದೂ ಸಿಗ್ತಾವಿಲ್ಲಿ. ಕಾಜಲ್ ಅಂತೂ 79 ರೂಪೀಸಿಗೆ ಕಾಜಲ್ ಅಂದ್ರೆ ಅದು ಬೆಸ್ಟ್ ಜುಡಿಯೋದಂದ್ರೆ. ಸೊ ನೀವು ಟ್ರೈ ಮಾಡ್ಬೋದು. ನೇಲ್ ಪೇಂಟ್ ಕಲೆಕ್ಷನ್ಸ್ ನೋಡಿರಿ, ವಾವ್. ನಿಮ್ಮ ಅದ್ವಿತಿನ ಹಿಡಿಯೋದು ಕಷ್ಟ ಆಗೈತಿ, ಎಲ್ಲ ಕಡೆ ಓಡಾಡಕತ್ತಾಳಕಿ. ಓಕೆ, ನೀವು ಎಲ್ಲ ಕಲೆಕ್ಷನ್ಸ್ ನೋಡ್ಕೊಂಡು ಬಂದ್ರಲ್ಲ, ಲೇಡೀಸ್ ಕಲೆಕ್ಷನ್ ಆಗಲಿ, ಸಣ್ಣ ಮಕ್ಕಳ ಕಲೆಕ್ಷನ್ಸ್ ಆಗಲಿ, ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ. ಈಗ ನಾವು ಜೇಂಟ್ಸ್ ಕಲೆಕ್ಷನ್ಸ್ ನೋಡ್ಕೊಂಡು ತೊಗೋಣ. ಪ್ರತಿ ಸಲ ನಾವು ವಿಡಿಯೋ ಮಾಡಿದಾಗ ಜೇಂಟ್ಸ್ ಕಲೆಕ್ಷನ್ ತೋರಿಸೋದೇ ಇಲ್ಲ, ಬಿಕಾಸ್ ಅಲ್ಲಿ ಏನೂ ಶಾಪಿಂಗ್ ಮಾಡೋದು ಇರೋದಿಲ್ಲ ನನಗೆ. ಸೊ ಈ ಸಲ ನಮ್ಮ ಯಜಮಾನ್ರು ಶಾಪಿಂಗ್ ಮಾಡಕತ್ತಾರಲ್ಲ, ಸೊ ನೀವು ನೋಡಕ್ಕೆ ಸಿಗ್ತೈತೆ ನಿಮ್ಗೆ. ಸೊ ನೋಡ್ರಿ, ಇದು ತೊಗೊಳ್ರಿ. ಇದು ಗ್ರೇ ಕಲರ್ ತೊಗೊಳಿ, ಚಂದ ಐತಿ. ತೆಗಿತಿ, ಟ್ರೈ ಮಾಡ್ಬೋದು.
ದಿಪ್ಪದವಲ್ಲ ಬ್ಲ್ಯಾಕ್ ಬೇಡ ಆ ಕಲರ್ ಎಲ್ಲ ಇದನ್ನ ಆಗ್ತಾವ ಸೈಜ್ ಸೈಜ್ ನೋಡ್ರಲ್ಲ ಅಲ್ಲ ನೀವು ಆಫೀಸ್ ಯೂಸು ಅನ್ನತ್ತಿದ್ರಲ್ಲ ನಮ್ಮ ಶಾಪಿಂಗ್ ಎಲ್ಲ ಆಯಿತು ಯಾವ್ದು ತೊಗೊಂಡೀವಿ ಅಂಥೇಳಿ ನೀವು ವಿಡಿಯೋ ಕಡೆ ತನಕ ನೋಡಿರಿ ನಾನು ಹೇಳ್ತೀನಿ ನಿಮ್ಗೆ ಯಾವ್ದು ತೊಗೊಂಡೀನಿ ಅಂಥೇಳಿ ಪ್ರತಿಯೊಂದನ್ನು ವಿತ್ ರೇಟ್ ನಿಮಗೆ ತೋರಿಸ್ತೀನಿ. ಈಗ ಬಿಲ್ಲಿಂಗ್ ಮಾಡ್ಸಕ್ಕೆ ಹೋಗ್ಯಾರು ನಮ್ಮ ಮದ್ವಿತಿ ಅಂತೂ ನಿಲ್ಲಕ್ಕೆ ತಯಾರಿಲ್ಲ ಫುಲ್ಲು ಹೊರಗೆ ಹೋಗ್ತೀನಿ ಐಸ್ ಕ್ರೀಮ್ ಬೇಕಂತ ಅಳಾಕತ್ತಾಳು. ಸೊ ಅದ್ರ ಸಲುವಾಗಿ ನಾಕೀಗ ಇಲ್ಲಿ ಟೈಮ್ ಪಾಸ್ ಮಾಡ್ಸಾಕತ್ತೀನಿ ಮಿರರ್ ತೋರಿಸೋದು ಆಕಿ ಫುಲ್ ಆಟ ಆಡಕತ್ತಾಳೆ ಇಲ್ಲಿ. ಸೊ ಆಡ್ಲಿ ಅಂತೇಳಿ ನಾನು ಸುಮ್ಮನಾದೆ ಮತ್ತು ಇನ್ನೂ ಜಾಸ್ತಿ ಕಿರಿಕಿರಿ ಮಾಡಾಕತ್ಲು ಅವಾಗ ಆಕಿ ಕೈಗೆ ನೀಲ್ ಪೇಂಟ್ ಹಚ್ಚಿದ್ನಿ ಅವಾಗ ಶಾಂತ ಆದ್ಲಕ್ಕಿ ಇಲ್ಲ ನಂಗೆ ನಿಲ್ಲೂ ಕೊಡಾಕತ್ತಿದ್ಲಿಲ್ಲಕ್ಕಿ. ಸೊ ಹೆಂಗೋ ಮಾಡಿ ಶಾಪಿಂಗ್ ಮುಗೀತು. ಆಮೇಲೆ ಜುಡಿಯೋ ಹೊರಗಡೆನೇ ಒಂದು ಮೊಮೋಸ್ ಅಂಗಡಿ ಐತಿ. ಸೊ ಮೊಮೋಸ್ ಟ್ರೈ ಮಾಡೋಣ ಅಂತೇಳಿ ಮೊಮೋಸ್ ತೊಗೊಂಡ್ವಿ ನಾವು. ಯಾವ್ದು ತೊಗೊಂಡ್ವಿ ಅಂದರೆ ಪನ್ನೀರ್ ಮೊಮೋಸ್ ತೊಗೊಂಡ್ವಿ. ಸೊ ಅದನ್ನು ಟ್ರೈ ಮಾಡ್ತೀವಿ. ನೀವು ಕೊಂಡ್ರಿ ನಾನು ಇಲ್ತೇನೋ ಟೇಸ್ಟ್ ಮಾಡಿ ಹೇಳ್ತೀನಿ ಇಲ್ರಿ. ಇಲ್ಲಿ ಬೆಂಗಳೂರದಾಗ 70 ರೂಪೀಸ್ ಪನ್ನೀರ್ ಮೊಮೋಸ್ ಅಂದ್ರೆ ನಾನು ಚಲೋನ ಅಂತ ಹೇಳ್ತೀನಿ ಬಿಕಾಸ್ ಇಲ್ಲೆಲ್ಲ ಕಾಸ್ಟ್ಲಿ ಭಾಳ ಇರ್ತೈತ್ರಿಪ್ಪ. ಸೊ ಟೇಸ್ಟು ಚಲೋ ಐತಿ ಹಂಗೇನ ಖರಾಬಿಲ್ಲ ತಿನ್ಬೋದು. ಮದ್ವಿತಿ ಒಳಗೆ ದುಡಿಯೋದ ನೀಲ್ ಪೇಂಟ್ ಹಚ್ಕೊಂಬಂದಿರಲ್ಲ ಅದನ್ನು ತೋರ್ಸೋಣ ಅಂತೇಳು ನಿಮ್ಮ ಜೊತೆ. ಸೊ ಅದನ್ನು ತೋರಿಸ್ತಾತೀನಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡತ್ತೀನಿ ನಾನು. ಸೊ ನೋಡಿರಿ ನಂದು ನೀಲ್ ಪೇಂಟ್ ಕಲರ್ ನೋಡಿರಿ ಸಖತ್ತೈತೆ ನೀಲ್ ಪೇಂಟ್ ಕಲರ್ ಮಾತ್ರ. ನಮ್ಮ ಅದ್ವಿತಿ ಪಾರ್ಕಿಗೆ ಹೋಗೋಣ ಅಂತ ಹಠ ಮಾಡಕತ್ತಾಳು. ಸೊ ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಒಳಗೆ ಜನರಲ್ ಬಿಪಿನ್ ರಾವತ್ ಪಾರ್ಕ್ ಅಂತ ಐತಿ. ಪಾರ್ಕ್ ಮಾತ್ರ ಸಖತ್ತೈತಿ. ನೀವು ವಿಡಿಯೋ ನೋಡ್ಕೊತಿರ್ರಿ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತೀನಿ ನಿಮ್ಮನ್ನ. ಇಲ್ಲೆಲ್ಲ ಫುಲ್ ಪಾರ್ಕಿಗೆ ಜೆಂಡ ಹಚ್ಚಿದ್ರು. ಅದಿನೇ ಬರ್ಬೇಕಿತ್ತಲ್ಲ ಅದಿನೇ ಬರ್ಬೇಕಿತ್ತು ನೋಡಿ. ನಾವು ಪ್ರತಿಯೊಬ್ಬರಿಗೂ ಹಾರ ಹಾಕಿದರು. ಸಲಾಮ್ ವಂದೇ ಮಾತರಂ. ಜನರಲ್ ಬಿಪಿನ್ ರಾವತ್ ಅವರ ಉದ್ಯಾನವನ ಇದೆ. ಅಂದರೆ ಅವ್ರ ಹೆಸರಲ್ಲೇ ಉದ್ಯಾನವನ ಮಾಡಿದ್ದರು. ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ಯಾರು. ಈ ಮೀನ್ಸ್ ಇದೇನು ಉದ್ಯಾನವನ ಐತಲ್ಲ ಇಷ್ಟು ಕ್ಲೀನ್ ಐತಲ್ಲ ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿ ಮಾಡ್ಯಾರು. ಮತ್ತು ಇಲ್ಲಿ ಇನ್ನೊಂದು ಏನಂದ್ರೆ ಸಣ್ಣ ಮಕ್ಕಳದ್ದು ಆಟ ಆಡೋದು ಏನೂ ಇಲ್ಲ, ದೊಡ್ಡವ್ರು ಎಕ್ಸಸೈಸ್ ಮಾಡೋವಂಥವು ಅದಾವು. ಬಟ್ ನಾವು ಇಲ್ಲಿ ಅದ್ವಿತಿಂಗ್ ಕರ್ಕೊಂಬರ್ತೀವಿ ಯಾಕಂದ್ರೆ ಇಷ್ಟು ಚಲೋ ಐತಲ್ಲ ಇಲ್ಲಿ ಫುಲ್ ಪೀಸ್ಫುಲ್ ಅನ್ನಿಸ್ತೈತಿ.
ಆಮೇಲೆ ಇಲ್ಲೇನಿಲ್ಲ ವಾಕಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿ ಅದ್ವಿತಿಗೆ ಸ್ಟ್ಯಾಚ್ಯೂಸ್ ತೋರಿಸ್ತೀವಿ. ಅಲ್ಲಿ ನೀವು ಸ್ಟ್ಯಾಚ್ಯೂಸ್ ನೋಡ್ಬೋದು. 4 ಮುಖದ ಸಿಂಹ ಮುದ್ರೆ ಐತಿ, ಆಮೇಲೆ ಲಾಯನ್ ಐತಿ, ಎಲಿಫೆಂಟ್ ಐತಿ, ಆಮೇಲೆ ಬುಲ್ ಐತಿ. ಸೊ ಈ ರೀತಿ ಕೆಲವೊಂದು ಸ್ಟ್ಯಾಚ್ಯೂಸ್ ಅದಾವು. ಮತ್ತು ಇವು ಏನು ಸ್ಟ್ಯಾಚ್ಯೂಸ್ ಅದಾವಲ್ಲ, ಇದು ಕಲ್ಲ ಮಣ್ಣ ಇದರಿಂದ ಮಾಡಿಲ್ಲ, ಇದನ್ನು ಮೆಟಲಿಂದ ಮಾಡ್ಯಾರು. ಸೊ ಚಲೋ ಐತೆ ಸ್ಟ್ಯಾಚ್ಯೂಸ್. ಇದ್ರ ವಿಶೇಷತೆನೇ ಇದೆ, ಬಿಕಾಸ್ ಇದು ಮೆಟಲಿಂದ ಮಾಡ್ಯಾರ ಅಂತ ಹೇಳಿ. ಆಮೇಲೆ ಕೆಲವೊಂದು ಕವಿಗಳದ್ದು ಈ ರೀತಿ ಬೋರ್ಡ್ ಅದಾವಿಲ್ಲಿ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇತ್ತಲ್ಲ, ಆ ದಿನ ಏನು ಫುಲ್ ಪಾರ್ಕ್ ಸುತ್ತಲೆಲ್ಲ ಜೆಂಡಾ ಹಚ್ಚಿದ್ರಂತ ಇವ್ರು ಹೇಳಕತ್ತಿದ್ರು. ಸೊ ನಾವು ಬರಬೇಕಿತ್ತು, ಮಿಸ್ ಮಾಡ್ಕೊಂಡ್ವಿ. ಯಾಕಂದ್ರೆ ನೋಡೋಕನ ಚಂದ ಅಲ್ರಿ ನಮ್ಮ ದೇಶ ಅಂಥೇಳಿ. ಬಿಕಾಸ್ ಇಲ್ಲಿ 4 ಮುಖದ ಸಿಂಹ ಮುದ್ರೆ ಎಲ್ಲ ಸ್ಟ್ಯಾಚ್ಯೂಸ್ ಅದಾವಲ್ಲ, ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೋ, ಜೆಂಡಾ ವಂದನ ಮಾಡಿರ್ತಾರೋ, ಇವೆಲ್ಲ ನೋಡೋಕೆ ಭಾಳ ಖುಷಿ ಆಕೈತ್ರಿ. ಇದೇನು ಉದ್ಯಾನವನ ಐತಲ್ಲ, ಇಲ್ಲಿ ಬೆಂಚಸ್ ಭಾಳ ಕೊಟ್ಟಾರ ಅವ್ರ. ಸೊ ಸೀನಿಯರ್ ಸಿಟಿಜನ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾರೋ, ಆಮೇಲೆ ಹರಟೆ ಹೊಡ್ಕೊಂತ ಕುಂತಾರೋ, ಆಮೇಲೆ ಕೆಲವೊಂದು ಜನ ಹಂಗೆ ಸುಮ್ಮನೆ ಸಮಾಧಾನ ಒಬ್ಬೊಬ್ಬರು ಕುಂತಿರ್ತಾರೋ. ಸೊ ಈ ರೀತಿ. ಮತ್ತು ಇದು ಉದ್ಯಾನವನಕ್ಕೆ 2 ಗೇಟ್ ಅದಾವು. ಮುಂದೊಂದು ನಾವು ಬಂದ್ವಿ ಅಲ್ಲ, ಅದೊಂದು ಗೇಟ, ಮತ್ತು ಹಿಂದ್ಗಡೆ ಒಂದು ಗೇಟ್ ಐತಿ. ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದನೂ ಬರ್ಬೋದು. तुझे सलाम आके आ दिन जय बापा मादाला तुझे सलाम ಮಾಡ್ತಾಳೆ ಜೈ ಬಾಪ. ಈಗ ಮನೆ ಕಡೆ ಹೊರಟೀವಿ. ಸೊ ಏನೇನು ಶಾಪಿಂಗ್ ಮಾಡೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ನೋಡ್ಕೊತಿರ್ರಿ ಈ ಕಡೆ ತನಕ. ಹಾಂ ತೋರಿಸ್ತೀನಿ ಚಿನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜುಡಿಯೋಯಿಂದ ಬಂದ್ವಿ. ಸೊ ಏನೇನು ಶಾಪಿಂಗ್ ಮಾಡ್ಕೊಂಬಂದೀವಿ ಅಂತ ತೋರಿಸ್ತೀನಿ. ಫಸ್ಟ್ ನಮ್ಮ ಅದ್ವಿತಿ ತೋರಿಸ್ತೀನಿ. ನಮ್ಮ ಅದ್ವಿತಿ ಈ ರೀತಿ ಒಂದು ಟೀ-ಶರ್ಟ್ ತೊಗೊಂಡಾಳು. ಇದ್ರ ಕಾಸ್ಟ್ ಬಂದು 149. ಚಲೋ ಐತ್ರಿ. ಇದು ವಿಂಟರ್ಗೆಲ್ಲ ಹಾಕ್ಬೋದು. ಆಮೇಲೆ ಈಗ ಮಳೆಗಾಲ ಚಲೋ ಐತಲ್ಲ, ಸೊ ಮಳೆಗಾಲದಾಗ ಹಾಕ್ಬೋದು. ಚಲೋ ಕ್ವಾಲಿಟಿ ಐತಿ. ಜುಡಿಯೋದಾಗ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಕ್ವಾಲಿಟಿ ಚಲೋ ಇರ್ತೈತಿ. ಸೊ ಈ ರೀತಿ ಒಂದು ಟೀ-ಶರ್ಟ್ ತೊಗೊಂಡ್ಬಂದ್ವಿ. ಆಮೇಲೆ ಅದಕ್ಕೆ ಮ್ಯಾಚ್ ಮಾಡ್ಬೇಕಂತೇಳಿ ಈ ರೀತಿದ ಶಾರ್ಟ್ಸ್ ಬಂದಿವಿ. ಇದ್ರ ಪ್ರೈಸ್ ಕೇಳಿದ್ರೆ 199. ಚಲೋ ಐತ್ರಿ. ಎರಡು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಮಸ್ತ್ ಅನಿಸ್ತೈತಿ. ಹಾಕೊಂಡ ನಿಂತ ಶೇರ್ ಮಾಡ್ತೀನಿ ನಾನು.
ಅಪ್ಪಿ ಇದೇನೋ ಇದೇನಿದೆ ಜುಡಿಯೋ ಹಿಂದಕ್ಕೆ ಆಮೇಲೆ ನೆಕ್ಸ್ಟ್ ಅವ್ರ ಪಪ್ಪ ಅದ್ವಿತಿ ಅವರಪ್ಪ ಈ ರೀತಿ ಒಂದು ಟಿ ಶರ್ಟ್ ತೊಗೊಂಡಾರು. ಇದು ಚಲೋ ಐತ್ರಿ. ಇದ್ರ ಪ್ರೈಸ್ ಬಂದ $4.99. ಇದು ಸಾಫ್ಟ್ ಐತಿ, ಚಲೋ ಐತಿ ಇದು. ಆಮೇಲೆ ನೆಕ್ಸ್ಟ್ ಒಂದು ನೈಟ್ ಪ್ಯಾಂಟ್ ತೊಗೊಂಡ್ರು. ಇದು ಆ್ಯಕ್ಚುಲಿ ಆಫರ್ದಾಗಿತ್ತು, ಆಫರ್ದಾಗ ಸೇಲ್ದಾಗಿತ್ತು. ಇದು ರೇಟ್ $700 ಅಂದರೆ $699. ಬಟ್ ಇವರಿಗೆ ಯಾವ ರೇಟ್ ಸಿಕ್ತು ಅಂದ್ರೆ $399 ಸಿಕ್ತು. ಸೊ ಇದು ಚಲೋ ಐತೆ ಪ್ಯಾಂಟ್, ಕ್ವಾಲಿಟಿ ಮಾತ್ರ ಬೆಸ್ಟ್ ಐತಿ. ಆಮೇಲೆ ನಾಚಿನ ಈ ರೀತಿ ಡೈಲಿ ಯೂಸ್ಗೆ ಅಂತೇಳಿ ಈ ರೀತಿ ಒಂದು ಟಿ ಶರ್ಟ್ ತೊಗೊಂಡಾರು. ಇದು ಕ್ವಾಲಿಟಿ ಬೆಸ್ಟ್ ಐತಿ. ಇದರ ಪ್ರೈಸ್ $199. ಬ್ಲ್ಯಾಕ್ ಕಲರ್ ಮಸ್ತ್ ಕಾಣಿಸ್ತೈತಿ. ಅಪ್ಪ ಮಗಳು ಇಬ್ಬರು ತೊಗೊಂಡ್ರು, ನಾ ಏನು ತೊಗೊಂಡಿಲ್ಲ ಅಂತ ಕೇಳ್ಬೋದು. ನಾ ಅಂತೂ ಬಿಡಕ್ಕೆ ಸಾಧ್ಯ ಇಲ್ಲ, ನಾನು ತೊಗೊಂಡೇನು. ಲಿಪ್ ಬಾಮ್ ತೊಗೊಂಡೇನು. ಇದ್ರ ಪ್ರೈಸ್ ಓನ್ಲಿ $49. ಸೊ ನಾ ಲಾಸ್ಟ್ ಟೈಮ್ ಜುಡಿಯೋಗೆ ಹೋದಾಗ ಈ ರೀತಿ ಒಂದು ತೊಗೊಂಡು ಬಂದಿದ್ನಿ, ಅದು ಮುಗಿದಿತ್ತ. ಸೊ ಮತ್ತೊಂದು ಸಲ ಜುಡಿಯೋಗೆ ಹೋದಾಗ ತೊಗೊಂಬರ್ಬೇಕು ಅಂತೇಳಿ ಅದನ್ನು ತೊಗೊಂಡು ಬಂದೀನಿ. ಸೊ ಇದಿಷ್ಟು ನಮ್ಮ ಜುಡಿಯೋ ಶಾಪಿಂಗ್. ಆ್ಯಕ್ಚುಲಿ ಜುಡಿಯೋಗೆ ಇಲ್ಲಿ ಬೆಂಗಳೂರು ಶಿಫ್ಟ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಯಿತು. 1 ಇಯರ್ದಾಗ ನಾವು 4 ಸಲ ಜುಡಿಯೋದಾಗ ಹೋಗಿವಿ. ಅದ್ವಿತಿ ಅವರಪ್ಪ ಶೂಸ್ ಆಗಲಿ, ಆಮೇಲೆ ಅದ್ವಿತಿವ ಪ್ಯಾಂಟ್ ಶರ್ಟ್, ಆಮೇಲೆ ಅದ್ವಿತಿ ಸ್ವೆಟರ್, ಆಮೇಲೆ ನಾನು ಒಂದೆರಡು ಟಾಪ್ ತೊಗೊಂಡಿನಿ. ಸೊ ಆಲ್ಮೋಸ್ಟ್ ಎಲ್ಲ ಜುಡಿಯೋದಾಗ ತೊಗೊಂಡಿವಿ. ಜುಡಿಯೋದಾಗ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತಿ. ಅದ್ರ ಸಲುವಾಗಿ ಜುಡಿಯೋಗೆ ಮತ್ತೆ ಹೊಂಟೀವಿ. ಸೊ ನೀವು ಜುಡಿಯೋದಾಗ ಟ್ರೈ ಮಾಡ್ಬೋದು. ಕಲೆಕ್ಷನ್ ಮಾತ್ರ ಸಖತ್ ಐತಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೀನಿ ನಾನು. ನಮ್ಮ ಅದ್ವಿತಿ ನೇಲ್ ಪೇಂಟ್ ತೋರ್ಸೋಣ ಅಂತಾಳು. ನೇಲ್ ಪೇಂಟ್ ನೋಡ್ರಿ, ಅದ್ವಿತಿ ಫುಲ್ ಕಿರಿಕಿರಿ ಮಾಡಾಕತ್ತಿದ್ಲು. ಅಲ್ಲಿ ಟ್ರಯಾನ್ ಒಳಗೆ ನೇಲ್ ಪೇಂಟ್ ಇತ್ತು. ಸೊ ನೇಲ್ ಪೇಂಟ್ ಹಚ್ಚೀನಿ. ನೋಡ್ರಿ ಅಕ್ಕಿನೂ ಹಚ್ಕೊಂಡಾಳು, ಮತ್ತು ನಾನು ಹಚ್ಕೊಂಡೀನಿ. ಸೊ ನೇಲ್ ಪೇಂಟ್ ಮಾತ್ರ ಸಖತ್ ಐತಿ. ಮತ್ತು ಲಿಪ್ಸ್ಟಿಕ್ ಅದು ಕಲೆಕ್ಷನ್ ಚಲೋ ಐತಿ. ಪ್ರತಿಯೊಂದನ್ನು ಟ್ರೈ ಮಾಡಿ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡಾಳ ನಮ್ಮ ಅದ್ವಿತಿ. ಆಮೇಲೆ ಪ್ರತಿಯೊಂದನ್ನು ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಯಾವ್ದು ಸೂಟ್ ಆಕೈತಲ್ಲ ಅದನ್ನ ತೊಗೋಬೋದು ನೀವು. ಸೊ ಇದು ಮಾತ್ರ ನಂಗೆ ಚಲೋ ಅನಿಸ್ತು. ಈಗ ಓಪನ್ ಮಾಡಬೇಕು. ನಮ್ಮ ಅದ್ವಿತಿ ಓಪನ್ ಮಾಡಿ ತೋರ್ಸೋಣ ಅಂತೇಳು. ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ ಬಿಡ್ತೀನಿ. ಇದನ್ನ ಯೂಸ್ ಮಾಡ್ತೀನಿ ರೀ, ಕ್ವಾಲಿಟಿ ಚಲೋ ಐತಿ. ಸೊ ಅದ್ರ ಸಲುವಾಗಿ ಇದು ಸೇಮ್ ಮತ್ತೊಂದು ತೊಗೊಂಡ್ಬಂದೆ ನಾನು. ಕಾಫಿ ಐತಿ, ಅಲ್ಲಿ ಲಿಪ್ ಬಾಮ್, ಕಾಫಿ ಇತ್ತು, ಬಬಲ್ ಗಮ್ ಇತ್ತು, ಚೆರಿ ಇತ್ತು, ಸ್ಟ್ರಾಬೆರಿ ಇತ್ತು. ಬಟ್ ಕಾಫಿ ಫ್ಲೇವರ್ ನಂಗೆ ಚಲೋ ಅನಿಸ್ತೈತಿ. ಸೊ ಕಾಫಿ ಫ್ಲೇವರ್ ತೊಗೊಂಬಂದಿನಿ ನಾನು. ಓಪನ್ನೇ ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲೇ ಎಕ್ಸ್ಪೈರಿ ಡೇಟ್ ಎಲ್ಲ ಬರೆದಿರ್ತಾರೆ. ಸೊ ಇದರಿಂದ ಇದು ಇಟ್ಕೋಬೇಕು ಅಥವಾ ನೆನಪಿಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡ್ರಿ ಎಷ್ಟು ಐತಿ. ಸೊ ಆರಾಮ್ 1 ವರ್ಷ ಆರಾಮ್ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಚ್ಬೇಕು ಹಚ್ಚಂಗಿಲ್ಲ, ಸುಮ್ಮ ಹಚ್ಚಿದಂಗೆ ಮಾಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಆಟಾಡಕ್ಕೆ. ಸೊ ಅದ್ರ ಸಲುವಾಗಿ ಇದೊಂದು ತೊಗೊಂಡು ಬಂದೀನಿ. ಆಮೇಲೆ ನೀವು ಓಕೆ ಮತ್ತೇನಿಲ್ಲ. ಅಮ್ಮನ ಹಚ್ಕೋಬೇಕು. ಓಕೆ ಚಂದ. ಈ ವಿಡಿಯೋ ಇಲ್ಲಿ ತನಕ ನೋಡಿದೆ ಅಂದರೆ ನೀವು ಲೈಕ್ ಆಗೇ ಆಗಿರ್ತೈತಿ. ಸೊ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊರಿ. ಆಮೇಲೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.